ನೀವು ಮಾಡೋ ಈ ತಪ್ಪಿನಿಂದಲೇ ನಿಮಗೆ ದೃಷ್ಟಿ ಅನ್ನೋದು ಬೀಳೋದು. ದೃಷ್ಟಿ ಅನ್ನೋದು ತುಂಬ ಚಿಕ್ಕ ವಿಷಯ ಅಂತ ಅಂದ್ಕೋಬೇಡಿ. ದೃಷ್ಟಿ ಬಿದ್ದರೆ ಕಲ್ಲು ಬಂಡೆನೇ ಹೊಡೆದೋಗುತ್ತಂತೆ. ಅದೇ ರೀತಿ ಮನುಷ್ಯ ಯಾವ ಲೆಕ್ಕ. ಹಾಗಾಗಿ ದೃಷ್ಟಿ ಅನ್ನೋದು ತುಂಬ ತುಂಬ ಕಷ್ಟಕರ. ನಮಗೆ ಎಷ್ಟು ಕೆಳಗೆ ಬೀಳಿಸ್ಬೋದು ಅಷ್ಟು ಕೆಳಗೆ ಬಿದ್ದೋಗ್ತೀವಿ ನಾವು. ಅಷ್ಟು ಒಂದು ಕೆಟ್ಟದ್ದು ಅಂತ ನಾನು ಹೇಳ್ತೀನಿ. ಇದನ್ನು ಯಾವ ರೀತಿ ನಮಗೆ ದೃಷ್ಟಿ ಬೀಳುತ್ತೆ, ನಮಗೆ ಯಾಕೆ ಬೀಳುತ್ತೆ, ಹೆಂಗೆ ಬೀಳುತ್ತೆ, ಎಲ್ಲರಿಗೂ ಬೀಳಲ್ಲ, ಹೋಗಿ ಹೋಗಿ ನಮಗೆ ಯಾಕೆ ದೃಷ್ಟಿ ಬೀಳುತ್ತೆ ಅಂತ ನಿಮಗೂ ಕೂಡ ಕ್ವಶನ್ ಇರ್ಬೋದು. ಅದನ್ನು ಪೂರ್ತಿಯಾಗಿ ವಿಡಿಯೋನ ನೋಡಿ, ಖಂಡಿತ ನಿಮಗೆ ಇದ್ರ ಬಗ್ಗೆ ಒಂದಿಷ್ಟು ಅರ್ಥ ಆಗೇ ಆಗುತ್ತೆ, ಸರಿನಾ? ದೃಷ್ಟಿ ಬಿದ್ದಾಗ ನಮಗೆ ಏನೆಲ್ಲ ಆಗ್ಬೋದು ಅನ್ನೋ ಈ ವಿಷಯನ ನೀವು ಪೂರ್ತಿಯಾಗಿ ತಿಳ್ಕೊಬಿಟ್ರೆ ಖಂಡಿತ ನಿಮಗೆ ಯಾವುದೇ ರೀತಿ ದೃಷ್ಟಿ ಅನ್ನೋದು ತಾಗೋದಿಲ್ಲ. ತಾಗಿದ್ರೂ ಕೂಡ ಅದನ್ನು ಹೇಗೆ ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪೂರ್ತಿ ವಿಡಿಯೋ ಈ ಸ್ಫಟಿಕ ಸ್ಟೋನ್ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ ಮಾಡ್ಕೊಳ್ಳಿ. ಇದನ್ನು ಮನೆಗೆ, ಅಂಗಡಿಗಳಿಗೆ, ಶಾಪಿಗೆ ಕಟ್ಟೋದ್ರಿಂದ ನಿಮಗೆ ಮನಿ ಅಟ್ರಾಕ್ಷನ್, ಕಸ್ಟಮರ್ ಅಟ್ರಾಕ್ಷನ್, ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಆಗುತ್ತೆ. ಮತ್ತು ಕೆಟ್ಟ ದೃಷ್ಟಿ, ಯಾರೇ ಏನೇ ಏಳಿಗೆ ಆಗಬಾರ್ದು ಅಂತ ಏನಾದರೂ ಮಾಡಿಸಿದ್ರು ಕೂಡ ಅದನ್ನು ಅಬ್ಸರ್ವ್ ಮಾಡಿಕೊಂಡು ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದನ್ನು ನಿಮ್ಮ ವಿಧಾನದಲ್ಲೇ ನೀವು ಪೂಜೆ ಮಾಡ್ಕೋಬಹುದು. ಪ್ರೊಸೀಜರ್ ಮಾತ್ರ 7 days ಸೀಕ್ರೆಟ್ ಪ್ರೊಸೀಜರ್ ಮಾತ್ರ ನಾನು ಹೇಳ್ಕೊಡ್ತೀನಿ. ಅದನ್ನು ಬಿಟ್ಟು ನಿಮ್ಮ ಧರ್ಮದಲ್ಲಿ ಯಾವುದೇ ರೀತಿ ಪೂಜೆ ಆಗಲಿ, ಎಲ್ಲಾದರೂ ಹೊರಗಡೆ ಹೋಗಿರ್ತೀವಿ, ಚೆನ್ನಾಗಿ ರೆಡಿಯಾಗಿರ್ತೀವಿ ನಾವು, ಅಥವಾ ಒಂದು ಒಳ್ಳೆ ಸ್ಯಾರಿ ಹಾಕಿರ್ತೀವಿ, ಒಂದೊಳ್ಳೆ ಡ್ರೆಸ್ಗಳನ್ನು ನಾವು ವೇರ್ ಮಾಡಿರ್ತೀವಿ. ನಾವು ಒಂದೊಳ್ಳೆ ಫಂಕ್ಷನ್ಗೆ ಹೋದಾಗ ಆವಾಗ ನಮಗೆ ಹೋಗಿ ಮನೆಗೆ ಬಂದ ಮೇಲೆ ಯಾವ ರೀತಿ ಎಲ್ಲ ಕಾಡುತ್ತೆ ಗೊತ್ತಾ? ನೆಗೆಟಿವ್ ಎನರ್ಜಿ ಆಗಿರಲಿ, ಅಸೂಯೆಯಿಂದ ನಮ್ಮನ್ನು ನೋಡಿದಾಗ ಜನಗಳು ಅವರು ಇವಾಗ ನಾವು ಮನಸ್ಸಲ್ಲಿ ಅವರು ಏನು ಅನ್ಕೋತಾರೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಮುಂದೆ ಚೆನ್ನಾಗೇ ಮಾತಾಡ್ತಾರೆ, ಮನಸ್ಸಲ್ಲಿ ಏನು ಅನ್ಕೋತಾರೆ, ಓ ಇವಳು ಎಷ್ಟು ಒಡವೆ ಹಾಕ್ಕೊಂಡು ಬಂದಿದ್ದಾಳೆ, ಎಷ್ಟು ಒಳ್ಳೆ ಸೀರೆ ಉಟ್ಕೊಂಡು ಬಂದಿದ್ದಾಳೆ, ಚೆನ್ನಾಗಿ ಸಂಪಾದನೆ ಮಾಡಿರ್ಬೋದು ಅಂತ ಒಂದು ಜಸ್ಟ್ ಒಂದು ಕಣ್ಣು ಹಾಕಿದರೆ ಸಾಕು, ಅದೆಲ್ಲ ನಮಗೆ ತೊಂದರೆ ಕೊಡುತ್ತೆ ಅಂತ ಅಂದ್ಕೊಳ್ಳಿ. ಇವಾಗ ಫಂಕ್ಷನ್ಗೆ ಅಂತ ಹೋದರೆ ಏನು 1 ಜನ 5 ಜನ ಆ ಥರ ಬಂದಿರ್ತಾರ, ಇಲ್ಲ 100 ಜನಗಳು ಬಂದಿರ್ತಾರೆ. ಅದರಲ್ಲಿ ಒಂದು ಸ್ವಲ್ಪ ಜನ ನಮಗೆ ಕಣ್ಣನ್ನು ಖಂಡಿತ ಹಾಕಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಈಗಿನ ಕಾಲ ಅಲ್ಲ, ಆಗಿನ ಕಾಲದಿಂದಲೂ ಕೂಡ ದೃಷ್ಟಿ ಅನ್ನೋದು ತುಂಬ ಏನು ಹೇಳೋದು, ಕೆಟ್ಟದು. ಅದರಿಂದ ನಮ್ಮ ಹಿರಿಯವರೆಲ್ಲ ಗೊತ್ತಲ್ವ, ನಾವೆಲ್ಲಾದರೂ ಹೊರಗಡೆ ಹೋಗಿ ಬಂದರೆ ನಿಂಬೆಹಣ್ಣು ಸುತ್ತೋದು, ಮತ್ತು ಏನು ಹೊರಗಡೆ ಹೋಗಬೇಕಾದ್ರೆ ಕಣ್ಕಪ್ಪೆಲ್ಲ ಹಾಕಿ ಕಳಿಸೋದು, ಹಾಗೆಲ್ಲ ಮಾಡ್ತಾಯಿದ್ರು. ನಿಜ, ಖಂಡಿತ ಅದನ್ನೇ ಹೇಳೋದು. ಮನೆಯಲ್ಲಿ ಒಬ್ಬರು ಹಿರಿಯರು ಇರಬೇಕು ಅಂತ ಇದ್ದಾಗ ಮಾತ್ರ ಇದೆಲ್ಲ ನಮಗೆ ಗೊತ್ತು ಮಾಡಿಸ್ತಾರೆ, ಅರ್ಥ ಮಾಡಿಸ್ತಾರೆ, ಇದನ್ನೆಲ್ಲ ಮಾಡಿ ಕಳಿಸ್ತಾರೆ. ಹಾಗಾಗಿ ನಾವು ಹೊರಗಡೆ ಫಂಕ್ಷನಿಂದ ಹೋಗಿ ಬಂದಾಗ ಇಷ್ಟು ನಮಗೆ ಆಗುತ್ತೆ. ತಲೆನೋವು ಖಂಡಿತ ಬರುತ್ತೆ, ವಾಮಿಟ್ ಅಂತೂ ಬಂದಂಗೆ ಆಗುತ್ತೆ, ವಾಮಿಟ್ ಆಗುತ್ತೆ, ಸುಸ್ತು, ಯಾವ ಕೆಲಸನೂ ಕೂಡ ನಾವು ಮಾಡೋಕ್ಕಾಗಲ್ಲ, ಮತ್ತು ಯಾವಾಗಲೂ ಮಲಗೆ ಇರ್ತೀವಿ, ತುಂಬ ಮೈಕೈ ನೋವು, ಆ ಥರ ಎಲ್ಲ ಆದಾಗ ನಾವು ಅರ್ಥ ಮಾಡ್ಕೋಬೇಕು ನಮಗೇನೋ ನೆಗೆಟಿವ್ ಎನರ್ಜಿ ಅಥವಾ ಯಾರೋ ದೃಷ್ಟಿಯಿಂದ ಈ ಥರ ಆಗ್ತಾಯಿದೆ, ಇವಾಗನೇ ನಾವು ಅದನ್ನು ತೆಗೆದು ಹಾಕಬೇಕು ಅಂತ. ಇನ್ನೂ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವಾಗ ಅಂದ್ಕೊಳ್ಳಿ, ಎಕ್ಸಾಂಪಲ್ ಇವಾಗ ನಮಗೆ ಆಗದೇ ಇರೋರು ಅಕ್ಕಪಕ್ಕ, ಇಲ್ಲ ಆಗದೇ ಇರೋರು ತುಂಬ ಜನ ಇರ್ತಾರೆ. ಆವಾಗ ನಮಗೆ ಏನು ಅನಿಸುತ್ತೆ ಅಂದರೆ, ಈಗ ಅವರು ಫ್ರಿಜ್ ತೊಗೊಂಡಿದ್ದಾರೆ, ಅವ್ರಿಗೆ ಉರಿಸ್ಬೇಕು, ಅವ್ರು ತೊಗೊಂಡಿದ್ದಾರೆ, ನಾವು ಯಾಕೆ ತೊಗೊಬಾರ್ದು, ಅದಕ್ಕಿಂತ ದೊಡ್ಡದು ತೊಗೊಂಡಿದ್ದೀವಿ ಅಂತ ತೋರಿಸೋದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಏನೇ ಹೊಸ ವಸ್ತುಗಳನ್ನು ತೊಗೊಂಡಾಗ ಅವರಿಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀವಿ. ಯಾವ ರೀತಿ ಅಂದರೆ ಹೇಳೋದು, ಫೋನ್ ಮಾಡಿ ಹೇಳೋದು, ಅವರಿಗೆ ಸ್ಟೇಟಸ್ಗಳಲ್ಲಿ ಹಾಕೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡೋದು, ಆ ಥರ ನಾವು ಮಾಡ್ಕೊಂಡು ಹೋಗ್ತೀವಿ. ಆವಾಗ ನಮಗೆ ದೃಷ್ಟಿ ಅನ್ನೋದು ತುಂಬ ತಾಗುತ್ತೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಓಕೆ ನಾವು ಒಂದು ಲೆವೆಲ್ಗೆ ಬಂದಿದ್ದೀವಿ ಅನ್ನೋ ರೀತಿಲಿ ಇದ್ದಾಗ ಅದು ನಾವು ಎಲ್ಲ ಕಳ್ಕೊಂಡು ಸಾಲ ಮೇಲೆ ಸಾಲ ಮಾಡಿಕೊಂಡು ತುಂಬ ಅಂದರೆ ಕಷ್ಟ ಬೀಳೋ ರೀತಿಲಿ ಹೊರಟೋಗ್ತೀವಿ. ಹಾಗಾಗಿ ತೋರಿಕೆ ಖಂಡಿತ ಬೇಡ. ನಿಮಗೆ ಇಷ್ಟ ಆಗಿದೆಯಾ, ನೀವು ತೊಗೊಂಡಿದ್ದೀರಾ, ಆಲ್ಮೋಸ್ಟ್ ನೀವು ಮನೇಲಿ ಹಾಗೆ ಇಟ್ಕೊಳ್ಳಿ. ತೋರ್ಸೋಕ್ಕೋಸ್ಕರ ನೀವು ತೊಗೋತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತ ಮುಂದೆ ಬರುವ ಕಷ್ಟಗಳು ನೀವು ಅನುಭವಿಸ್ಬೇಕಾಗುತ್ತೆ. ಮತ್ತು ಇವಾಗ ನಾನು ಇನ್ನೊಂದು ಅದಾಯಿತು, ಅದೆಲ್ಲ ಆಯಿತು, ಮತ್ತು ಎಕ್ಸಾಂಪಲ್ ಇನ್ನೊಂದು ಕೊಡ್ತೀನಿ. ಇವಾಗ ನಾವೇನೋ ಮುಂದೆ ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀವಿ, ಸರಿನಾ? ಅದನ್ನು ಕೂಡ ಮಧ್ಯೆ
ನಿಂತೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅದನ್ನು ನಾವು ಮೊದಲೇ ಎಲ್ಲರಿಗೂ ಹೇಳ್ಕೊಂಡು ಬಂದಿರ್ತೀವಿ. ಕೆಲಸ ಆಗೋ ಮೊದಲೇ ಎಲ್ಲನೂ ಕೂಡ ಹೇಳ್ಕೊಂಡು ಬಂದಿರ್ತೀವಿ. ಇವಾಗ ಒಂದು ಎಕ್ಸಾಂಪಲ್, ಒಂದು ಮನೆ ತಗೋಬೇಕು ಅಂತ ಮನಸ್ಸಿಗೆ ಅಂದ್ಕೊಂಡಿದ್ದೀವಿ, ನೋಡ್ಕೊಂಡೆಲ್ಲ ಬಂದಿದ್ದೀನಿ, ಬಟ್ ಅದು ಫಿಕ್ಸ್ ಆಗಿರಲ್ಲ. ಆವಾಗಲೇ ನಾವು ಇಷ್ಟು ಲಕ್ಷಕ್ಕೆ ಮನೆ ತಗೋತಾ ಇದ್ದೀವಿ, ಇಷ್ಟು ಲಕ್ಷಕ್ಕೆ ನಾವು ಸೈಟ್ ತಗೋತಾ ಇದ್ದೀವಿ ಅಂತೆಲ್ಲ ಹೇಳ್ಕೊಂಡು ಬಂದಿರ್ತೀರ. ಅದು ಆಗೋದು ಕೂಡ ಆಗೋದಿಲ್ಲ ನಿಮಗೆ. ಆವಾಗಲೇ ನಿಮಗೆ ಕಣ್ಣು ಬಿದ್ದಿರುತ್ತೆ, ದೃಷ್ಟಿ ಆಗಿರುತ್ತೆ, ಮತ್ತು ಮನೆ ಅರ್ಧದಲ್ಲೇ ನಿಂತೋಗುತ್ತೆ. ಇವಾಗ ಏನೋ ಮಾಡಿದರೂ ಕೂಡ, ಇಲ್ಲ ಕಟ್ತಾ ಇದ್ದೀರಾ ಅಂದರೂ ಕೂಡ ಮಧ್ಯದಲ್ಲೇ ತುಂಬ ಕಷ್ಟಗಳು ಬರ್ತಾ ಇರುತ್ತೆ. ಹಣಕಾಸಿನ ಸಮಸ್ಯೆ, ಏನೋ ಒಂದು ಯಾವುದೇ ರೀತಿಲಾದರೂ ಕಷ್ಟ ಅನ್ನೋದು ಬರ್ತಾ ಇರುತ್ತೆ. ಅದು ಅರ್ಧದಲ್ಲೇ ನಿಂತೋಗುತ್ತೆ. ನಿಮ್ಗೆ ಇಲ್ಲಾಂದರೆ ಹಣ ಸಿಗೋದಿಲ್ಲ, ಕೊಡ್ತೀನಿ ಅನ್ನೋರು ಕೊಡೋದಿಲ್ಲ, ಇಲ್ಲ ಏನೋ ಒಂದು ನೀವು ಲೋನ್ ಅಪ್ಲಿಕೇಶನ್ ಹಾಕಿರ್ತೀರ, ಲೋನ್ ಬಂದು ನಿಮಗೆ ಆಗೋದಿಲ್ಲ. ಆ ಥರ ನೂರಾರು ತಡೆಗಳು ಅನ್ನೋದು ಆಗ್ತಾ ಬರುತ್ತೆ. ಇವಾಗ ನೀವು ಸೈಟ್ ತೊಗೋಬೇಕು ಅಥವಾ ಎಲ್ಲ ಮದುವೆ ಮಾಡಬೇಕು, ನಾನು ಈ ಥರ ಅದ್ಧೂರಿಯಾಗಿ ಮದುವೆ ಮಾಡ್ತೀನಿ, ಹಾಗೆ ಮಾಡ್ತೀನಿ, ನಾನು ಅಷ್ಟು ಜನಕ್ಕೆ ಕರೆಸ್ತೀನಿ, ಈಗೆಲ್ಲ ಮಾಡಿಸ್ತೀನಿ ಅಂತ ನೀವು ಮದುವೆ ಸೆಟ್ಟಾಗಿರೋದಕ್ಕೆ ಹೇಳ್ಕೊಂಡು ಬಂದಿರ್ತೀರ ಅಂದ್ಕೊಳ್ಳಿ. ಆವಾಗ ನಿಮ್ಗೆ ಏನಾಗುತ್ತೆ, ಓ ಇವರು ಒಳ್ಳೆ ದುಡ್ಡು ಮಾಡಿ ಇಟ್ಟಿದ್ದಾರೆ, ತುಂಬ ದುಡ್ಡಿದೆ ಇವ್ರಿಗೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಅವನಿಗೇನು, ಆ ಥರ ಒಂದು ಸ್ವಲ್ಪ ಜನ ಮಾತಾಡಿದಾಗ ನಿಮಗೆ ಅದರಲ್ಲೂ ಕೂಡ ತೊಂದರೆಗಳು ಅನ್ನೋದು ಬರ್ಬೋದು. ಇವಾಗ ಕೆಲಸನೇ ಅಂದ್ಕೊಳ್ಳಿ, ನೀವು ಚೆನ್ನಾಗಿ ಓದಿರ್ತೀರ, ಒಳ್ಳೆಯ ಕೆಲಸ ಸಿಕ್ಕೇ ಸಿಗುತ್ತೆ ಅನ್ನೋ ಕಾನ್ಫಿಡೆಂಟಲ್ಲಿ ಇರ್ತೀರ. ಅದು ಸಿಕ್ಕಾದ್ಮೇಲೆ ನೀವು ಹೇಳಿ ಸ್ವೀಟ್ ಕೊಟ್ಟು ಖುಷಿ ಪಡೋದು ಒಂಥರ, ಸಿಕ್ಕಕ್ಕಿಂತ ಮೊದಲೇ ಅದನ್ನು ನೀವು ಹೇಳೋದು ಒಂಥರ. ಇವಾಗ ನಿಮ್ಗೆ ಸಿಕ್ಕಿದೆ, ಇವಾಗ ನಿಮ್ಮ ಆಗದೇ ಇರೋರ ಜೊತೆ ನಿಮಗೆ ಗೊತ್ತೇ ಇಲ್ಲ ಯಾರು ಆಗ್ತಾರೆ ಯಾರು ಆಗಲ್ಲ ಅಂತ. ಮುಂದೆ ಚೆನ್ನಾಗೇ ಇರ್ತಾರೆ, ಮನಸ್ಸಲ್ಲಿ ಅವರು ಹೇಳ್ಕೊತಾ ಇರ್ತಾರೆ, ಅಸೂಯೆ ಪಡ್ತಾ ಇರ್ತಾರೆ, ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾರೆ, ಉರಿ ಆಗ್ತಾ ಇರುತ್ತೆ ಅವ್ರಿಗೆ. ಆ ಥರ ಆದಾಗ ಅವ್ರ ಮುಂದೆ ನೀವೆಲ್ಲ ಹೇಳ್ಕೊಂಡು ಬಂದರೆ, ಇವಾಗ ನೋಡಿ ನನಗೆ ಅಷ್ಟು ಸಾವಿರ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ, ನನಗೆ ತಿಂಗಳಿಗೆ ಇಷ್ಟು ಸಾವಿರ, ಅಷ್ಟು ಸಾವಿರ, ಇಲ್ಲ ಒಂದು ಯಾವುದೋ ಒಂದು ಪ್ರೈವೇಟ್ ದೊಡ್ಡ ಕಂಪ್ನಿಲಿ ನನಗೆ ಕೆಲಸ ಸಿಕ್ಕಿದೆ ಅಂತ ನೀವು ಹೇಳ್ಕೊಂಡಾಗ ಅವ್ರ ಮನಸ್ಸಲ್ಲಿ, ಅಯ್ಯೋ ಇವ್ನಿಗೆ ಇಷ್ಟು ಸಿಕ್ಕಿದೆ, ಇವ್ನಿಗೆ ಸಿಗಲೇಬಾರ್ದು, ಹಾಗಾಗಬೇಕು, ಹೀಗಾಗಬೇಕು, ಇವಾಗಲೇ ಇವ್ನ ಜಂಬ ನೋಡೋಕ್ಕಾಗ್ತಾಯಿಲ್ಲ, ಸಿಕ್ಬಿಟ್ರೆ ನಮ್ಮನ್ನು ಕೀಳಾಗಿ ನೋಡ್ತಾರೆ, ಹಾಗೆ ಹೀಗೆ ಅಂತ ಅವ್ರಿಗೆ ಹೊಟ್ಟೆ ಕಿಚ್ಚು ಬಂದುಬಿಟ್ಟಿರುತ್ತೆ. ಅದು ಕೂಡ ನಿಮಗೆ ಏನೋ ಒಂದು ಫುಲ್ಲು 99% ಆಗೋ ಇದರಲ್ಲಿದ್ದಾಗ 1% ಹೋಗುತ್ತೆ. ತುಂಬ ಜನಕ್ಕೆ ಆಗಿದೆ ಕೂಡ ಇದೇ ರೀತಿ. ಆ ಥರ ಯಾರೂ ಕೂಡ ಆಗೋಕ್ಕಿಂತ ಮುಂಚೆ ಹೇಳ್ಕೊಬೇಡಿ. ಇದೆಲ್ಲ ಏನು ಹೇಳೋದು, ದೃಷ್ಟಿ ತಾಗೋದು ಅಂತ ಸರಿನಾ ಹೇಳೋದು. ಇದಕ್ಕೋಸ್ಕರನೇ ನಾನು ಹೇಳೋದು, ಯಾರಿಗೂ ಇಷ್ಟೆಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಯಾರಿಗೂ ಕೂಡ ಹೇಳಬೇಡಿ. ಮತ್ತು ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಕೆಲಸ ಸಿಗ್ತಾ ಇದೆ, ಸೈಟ್ ತೊಗೋತಾ ಇದ್ದೀನಿ, ಮನೆ ತೊಗೋತಾ ಇದ್ದೀನಿ, ಒಡವೆ ತೊಗೋತಾ ಇದ್ದೀನಿ, ಇನ್ನೇನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಅದನ್ನೆಲ್ಲ ಮೊದಲೇ ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ ಪ್ಲೀಸ್. ಹೇಳೋದ್ರಿಂದ ನಿಮಗೆ ಇಷ್ಟೆಲ್ಲ ತೊಂದರೆಗಳು ಆಗುತ್ತೆ. ಓಕೆ, ಇದೆಲ್ಲ ಮಾಡಿಬಿಟ್ಟಿದ್ದೀನಿ, ಗೊತ್ತೋ ಗೊತ್ತಿಲ್ಲದೋ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಇದಕ್ಕೆ ಏನು ಮಾಡೋದ ಅಂದರೆ, ಇದಕ್ಕೆ ತುಂಬ ರೀತಿ ಇದಿದೆ. ಇವಾಗ ಅಂದ್ಕೊಳ್ಳಿ, ಎಕ್ಸಾಂಪಲ್ ನನ್ನ ಸ್ಫಟಿಕ ಕಟ್ಟೋದ ಮೇಲೆ ಎಷ್ಟು ಜನಕ್ಕೆ ರಿಸಲ್ಟ್ ಸಿಗ್ತಾಯಿದೆ. ನೀವು ಒಂದು ನಿಮಿಷ ಯೋಚನೆ ಮಾಡಿದ್ದೀರಾ, ಯಾಕೆ ಇಷ್ಟು ಒಳ್ಳೆ ರಿಸಲ್ಟ್ ಸಿಗ್ತಾಯಿದೆ ಜನಗಳಿಗೆ ಅಂತ? ಇದು ಬಂದು ನಿಮಗೆ ದೃಷ್ಟಿ ಆಗಿರೋದು ತಡೆಯುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಮುಂದೆ ಆಗೋದನ್ನು ಕೂಡ ತಡೆಯುತ್ತೆ, ನಿಮಗೆ ಏಳಿಗೆ ಆಗಬಾರ್ದು ಅಂತ ಯಾರಾದರೂ ಮಾಡಿಸಿದ್ರು ಕೂಡ ತಡೆಯುತ್ತೆ, ಮತ್ತು ಮನಿ ಅಟ್ರ್ಯಾಕ್ಷನ್ ಅನ್ನೋದು ಆಗುತ್ತೆ. ತುಂಬ ಒಳ್ಳೆ ರಿಸಲ್ಟ್ ಬರ್ತಾಯಿದೆ. ಬಟ್ ಇದು ನೀವು ಅನ್ಕೋಬೋದು, ಏನೋ ಬಿಸ್ನೆಸ್ ಮಾಡೋದಕ್ಕೋಸ್ಕರ ಇವ್ರು ಹೇಳ್ತಾರೆ ಅಂತ. ಬಿಸ್ನೆಸ್ ಮಾಡಬೇಕು ಅಂದರೆ ನಾನು ಏನಾದರೂ ಹೇಳಿ ನಾನು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೋದು, ಬಿಸ್ನೆಸ್ಗೋಸ್ಕರ ಅಲ್ಲ. ಇದು ಬಂದು ಖಂಡಿತವಾಗ್ಲೂ ಆಗುತ್ತೆ.